ಆ, ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಕೆಲಸ ಬರೋರಿಗೆ ಕೆಲಸ ಕೊಡಿ, ಕೆಲಸ ಬರೋರಿಗೆ ಕೆಲಸ ಕೊಡಿ ಅಂತ. ಏನಕ್ಕಪ್ಪ ಅಂದರೆ ಈ ವಿಡಿಯೋ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಬಂದು ಸಂಕನ್. ಈ ಸಂಕನ್ಗೆ ಏನು ಮಾಡಿದ್ದಾರೆ, ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ. ವಾಟರ್ ಪ್ರೂಫಿಂಗ್ ಮಾಡಿ ಮತ್ತೆ ಲೀಕೇಜ್ ಆಗಿದೆ ಅಂತೇಳಿ ನಮ್ಮನ್ನು ಕರೆದಿದ್ದಾರೆ ವಾಟರ್ ಪ್ರೂಫಿಂಗ್ ಮಾಡೋದಕ್ಕೆ. ಇಲ್ಲಿ ಪರಿಸ್ಥಿತಿ ಬಂದು ನೋಡಿದ್ರೆ ಹೇಗಿದೆಯಪ್ಪ ಅಂದರೆ, ಸಂಕನ್ ವಾಟರ್ ಪ್ರೂಫಿಂಗ್ ಮಾಡೋಕ್ಕೆ ಮುಂಚೆ ಫಸ್ಟು ಕೋರ್ ಕಟ್ಟಿಂಗ್ ಮಾಡಿಲ್ಲ. ಆಮೇಲೆ ವಾಟರ್ ಪ್ರೂಫಿಂಗ್ ಮಾಡಿ ಆದಮೇಲೆ ಪ್ಲಾಸ್ಟಿಂಗ್ ಮಾಡಬೇಕು. ಪ್ಲಾಸ್ಟಿಂಗ್ ಮಾಡಿ ಪೈಪ್ ಹಾಕಿ ಬೋರ್ ಪ್ಯಾಕಿಂಗ್ ಆದಮೇಲೆ ಸಿಂಡರ್ ಆಗಬೇಕು. ಇಲ್ಲಿ ಬಂದು ಬರೀ ಪ್ಲಾಸ್ಟಿಂಗ್ ಮಾಡಿಲ್ಲ, ಏನಿಲ್ಲ, ಬರೀ ವಾಟರ್ ಪ್ರೂಫಿಂಗ್ ಮಾಡಿ ಹಂಗೆ ಕೋರ್ ಕಟ್ಟಿಂಗು ಸರಿಯಾಗಿ ಮಾಡಿಲ್ಲ. ಮತ್ತೆ ಇವಾಗೇನೋ ಒಡೆದು ಪೈಪ್ ಹಾಕ್ತಾ ಇದ್ದಾರೆ. ಪ್ಲಾಸ್ಟಿಂಗ್ ಮಾಡಿಲ್ಲ, ಬರೀ ವಾಟರ್ ಪ್ರೂಫ್ ಮಾಡಿ ಯಾವುದೋ ವೇಸ್ಟ್ ಬ್ರಿಕ್ ಹಾಕಿದ್ದಾರೆ. ಯಾರಾದರೂ ಇಟ್ಟಿಗೆ ಹಾಕ್ತಾರಾ? ಇಟ್ಟಿಗೆ ನೀರು ತಗೊಳ್ಳಲ್ವಾ? ಇಟ್ಟಿಗೆ ಯಾರಾದರೂ ಸಂಕನ್ಗೆ ಹಾಕ್ತಾರಾ? ಎಂಥ ಬುದ್ಧಿವಂತರು ಇರಬೇಕು ನೋಡಿ. ಇಟ್ಟಿಗೆ ಹಾಕವ್ರೆ. ಈಗ ಇಟ್ಟಿಗೆ ಹಾಕಿ ನೋಡಿ, ಅದನ್ನು ಪ್ಯಾಕ್ ಮಾಡಿಬಿಟ್ಟು ಹಂಗೆ ಕಾಂಕ್ರೀಟ್ ಹಾಕೋದಷ್ಟೇ. ನೋಡಿ ಕೆಳಗಡೆ, ಇದು ಸಂಕನ್ ಕೆಳಗಡೆ ನೋಡಿ ಹೆಂಗೆ ಲೀಕೇಜ್ ಇದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಯಾವ ಥರ ಇದೆ ಅಂತ. ಅದೇ ಹೇಳೋದು, ಕೆಲಸ ಬರೋರಿಗೆ ₹1 ರೇಟ್ ಜಾಸ್ತಿ ಆದರೂ ಕೆಲಸ ಬರೋರು ಕೊಟ್ಟರೆ ಕೆಲಸ ಚೆನ್ನಾಗಿ ಮಾಡ್ತಾರೆ. ಕೆಲಸ ಬಾರದೇ ಇರೋರಿಗೆ ಕೊಟ್ಬಿಡೋದು, ಅದು ಪ್ರಾಬ್ಲಮ್ ಆದಮೇಲೆ ಆಮೇಲೆ ಕೆಲಸ ಬರೋರನ್ನ ಕರೆಯೋದು, ಆಮೇಲೆ ಅದೆಲ್ಲ 1 to 2 ಆಗೋದು. ನೋಡಿ ಯಾವ ಪರಿಸ್ಥಿತಿಗಿದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹಿಂಗೆ ಇನ್ನೂ ಓಪನೇ ಆಗಿಲ್ಲ ಬಿಲ್ಡಿಂಗ್, ಇನ್ನೂ ಕೆಲಸನೇ ಕಂಪ್ಲೀಟ್ ಆಗಿಲ್ಲ. ಇನ್ನು ಆಗಲೇ ಇವಾಗ ಈ ಮಟ್ಟಕ್ಕೆ ಲೀಕೇಜ್ ಸ್ಟಾರ್ಟ್ ಆಗಿದ್ರೆ ಇನ್ನು ಮುಂದೆ ಹೆಂಗಿರುತ್ತೆ ನೋಡಿ. ಯಾವ ಪರಿಸ್ಥಿತಿ, ಎಲ್ಲಿ ಯಾವ